प्रदाय विबुधासुरसौख्यदुःखसत्कारणाय वितताय नमो नमस्ते। जयति हरेरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। जयत्यजो खण्डगुणोरुमण्डलः तदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभास्करः। यत्यजो अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। जयत्यसङ्ख्योरुबलाम्बुपूरो गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। लोकात्मकं पद्ममुमुष्य मध्ये पुनर्विरिञ्चो अजनि सद्गुणात्मा तस्मात् पुनः सर्वसुराः प्रसूताः ते जानमाना अपि निर्णयाय। ಲೋಕಾತ್ಮಕನ್ ಪದ್ಮಮುಷ್ಯ ಮಧ್ಯೆ, ಲೋಕಾತ್ಮಕವಾದಂಥ ಪದ್ಮ ಅಲ್ಲಿ ಮಧ್ಯದಲ್ಲಿ ಪರಮಾತ್ಮನ ನಾಭಿಕಮಲದಲ್ಲಿ ಪದ್ಮ ಬಂತು. ಅದರಲ್ಲಿ ಪುನಃ ವಿರಿಂಚಃ ಅಜನ್, ಮತ್ತೊಮ್ಮೆ ಬ್ರಹ್ಮದೇವರು ಅವತಾರವನ್ನು ಮಾಡಿದರು. ಅವರ್ಯಾರು? ಸದ್ಗುಣಾತ್ಮ, ಸದ್ಗುಣ ಸ್ವರೂಪರು. ತಸ್ಮಾತ್ ಪುನಃ ಸರ್ವಸುರಾಹ ಪ್ರಸೂತಾಹ, ಅವರಿಂದ ಮುಂದೆ ಎಲ್ಲ ದೇವತೆಗಳು ಹುಟ್ಟಿದರು. ಪ್ರಸೂತಾಹ ತೇ ಜಾನಮಾನ ಅಪಿ ನಿರ್ಣಯಾಯ, ತೇ ಜಾನಮಾನ ಅಪಿ ನಿರ್ಣಯಾಯ, ಅವರೆಲ್ಲ ಕೂಡ ತೇ ಅವರು ಜಾನಮಾನಾಹ ತಿಳಿದವರಾಗಿದ್ದರೂ ಕೂಡ, ಜಾನಮಾನ ಅಪಿ ತಿಳಿದವರಾಗಿದ್ದರೂ ಕೂಡ, ನಿರ್ಣಯಾಯ ನಿರ್ಣಯಕ್ಕೋಸ್ಕರವಾಗಿ ಬರೀತಾರೆ. ಯಾಕೆ? ಲೋಕಸ್ಯ ನಿರ್ಣಯಾಯ, ಲೋಕದ ನಿರ್ಣಯಕ್ಕೋಸ್ಕರವಾಗಿ ಒಂದು ಪರೀಕ್ಷೆಯನ್ನು ಮಾಡಿದರು. ಯಾರು? ಎಲ್ಲ ದೇವತೆಗಳು ಯಾರು ಶ್ರೇಷ್ಠರು ಅಂತಕ್ಕಂಥ ಪರೀಕ್ಷೆಯನ್ನು ಮಾಡಿದ ಪ್ರಸಂಗ ಇದು. ಗೊತ್ತಾಯ್ತಾ? ಆವವನು ದೇಹದೊಳಗೆ ಹರಿತಾ ನಿರ್ವ ಹೇಳ್ತೇವಲ್ಲ, ಕರುಣಾಭಿಮಾನಿಸುರರು ದೇಹವನ್ನು ಬಿಡಲು ಕುರುಡಕ್ಕೆ ಉಡನು ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಕಣನೆಂದು ಪೇಳುವರು ಬುಧ ಜನ. ಅಲ್ಲಿ ಈ ಪ್ರಸಂಗ ನಡೆದಿದ್ದು. ಈಗ ಏನಾಯ್ತಾಗ, ನಿಸೃತ್ಯ ಕಾಯಾತ್ ಉತ ಪದ್ಮಯೋನೇಹೇ ಸಂಪ್ರಾವಿಶನ್ ಕ್ರಮಶಃ ಮಾರುತಾಂತಾಹ ಪಪಾಲ ವಾಯೋ ಗಮನಾತ್ ಶರೀರಂ ತಸ್ಯೈವ ಚಾವೇಶತ ಉತ್ಥಿತಂ ಪುನಃ. ಇಡೀ ಪ್ರಸಂಗನ ಒಂದೇ ಶ್ಲೋಕದಲ್ಲಿ ಹೇಗೆ ಸಮಪ್ ಮಾಡ್ತಾರೆ ನೋಡಿ. ಇಡೀ ಪ್ರಸಂಗನ ಒಂದೇ ಶ್ಲೋಕ. ನಿಸೃತ್ಯ ಕಾಯಾದುತ ಪದ್ಮಯೋನೇಹೇ ಸಂಪ್ರಾವಿಶನ್ ಕ್ರಮಶಃ ಮಾರುತಾಂತಾಹ ಪಪಾತ ವಾಯೋ ಗಮನಾತ್ ಶರೀರಂ ತಸ್ಯ ಏವ ಚ ಆವೇಶತಃ ಉತ್ಥಿತಂ ಪುನಃ. ಆಗ ಪದ್ಮಯೋನೇಹೇ ಕಾಯಾತ್, ಪದ್ಮಯೋನಿ ಬ್ರಹ್ಮದೇವರು, ಅವರ ಕಾಯಾತ್ ವಿರಾಟ್ ರೂಪ, ವಿರಾಟ್ ಶರೀರ ಅಂತದೇನೆ, ವಿರಾಟ್ ಶರೀರದಿಂದ ಅವರೆಲ್ಲ ಕೂಡ ಏನು ಮಾಡಿದರು? ಕ್ರಮವಾಗಿ ಮಾರುತಾಂತಾಹ ವಾಯುದೇವರವರೆಗೆ, ಫ್ರಮ್ ದಿ ಲೋಯೆಸ್ಟ್ ಟು ಹೈಯೆಸ್ಟ್ ಒಬ್ಬೊಬ್ಬರೇ ಏನು ಮಾಡಿ, ನಿಸೃತ್ಯ, ಯಾರು ದೇಹ ಬಿಟ್ಟರೆ ಆ ದೇಹ ಸಾಯುತ್ತೋ, ಯಾರು ದೇಹದಲ್ಲಿ ಪ್ರವೇಶ ಮಾಡಿದರೆ ಆ ದೇಹ ಬದುಕುತ್ತೋ ಅವರೇ ದೇವದೇವೋ ವಿಶಿಷ್ಟ. ಅದೇ ವಾಯುರ್ಭೇವೋ ಅಂತ ತೀರ್ಮಾನ ಆಯಿತು. ಗೊತ್ತು ದೇವತೆಗಳು ಯಾರು ಅಂತ ಹೇಳಿಬಿಟ್ಟು ಅದೇನು ಮಾಡ್ಬೇಕೀಗ ಹೇಳಿ, ಪರಸ್ಪರ ದೊಡ್ಡ ಸಭೆಯಲ್ಲಿ ಒಬ್ಬರು ಅದ್ವೈತದ ಪರ, ಇನ್ನೊಬ್ಬರು ದ್ವೈತದ ಪರ ಮಾತಾಡಿದ್ರೆ ಹೇಗೋ ಹಾಗೆ ಮಾತಾಡೋ ಇಬ್ಬರಿಗೂ ಏನು ಗೊತ್ತು? ಸಿದ್ಧಾಂತದ ಬಗ್ಗೆ ಗೊತ್ತಿದೆ. ಆದರೆ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತಾರೆ? ವಿರೋಧಿಗಳ ಟೈಪ್ ಮಾತಾಡ್ತಾರೆ. ಆ ಟೈಪ್ ಇದೊಂದು ಪರೀಕ್ಷೆ, ಲೋಕಕ್ಕೋಸ್ಕರ ತಿಳಿಸ್ಕೊಳ್ಳೋಕ್ಕೋಸ್ಕರ ಡೆಮಾನ್ಸ್ಟ್ರೇಷನ್ ಮಾಡೋದೇ ಮಾಡಿದ್ರು. ನಿಸೃತ್ಯ ಕಾಯಾದುತ ಪದ್ಮ ಯೋನೇಹೇ ಸಂಪ್ರಾವಿಶನ್ ಕ್ರಮಶಃ ಮಾರುತಾಂತಾಹ, ಕ್ರಮವಾಗಿ ಒಬ್ಬರಾದ್ಮೇಲೆ ಒಟ್ಟಿಗೆ ಬಿಡಲಿಲ್ಲ. ಸಾಮಾನ್ಯವಾಗಿ ಇದು ಮಾಡ್ತಾರಲ್ಲ, ಮತ್ತೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಗ ಇವ್ರು ಹೋಗೋದು ಮತ್ತೊಬ್ಬರು, ಇವ್ರು ಹೋಗೋದು ಬರೋದು, ಆ ರೀತಿ ಒಬ್ಬೊಬ್ಬರೇ ಮಾಡ್ತಾ ಬಂದರು. ಏನಾಯ್ತಾಗ ಡೀಟೇಲ್ಸ್ ಹೇಳ್ತಾರೆ. ಕಾಲಿನ ವಿಮಾನ ದೇವತೆ ಹೊರಟರು, ಕಾಲು ಹೋಯ್ತು ಅಷ್ಟೇ, ಪ್ರಾಣ ಹೋಗಲಿಲ್ಲ. ಕಣ್ಣಿನ ಮಾತು ಕಣ್ಣು ಹೋಯ್ತು, ಇದು ಹೋಗಲಿ, ಪ್ರಾಣ ಹೋಗಲಿಲ್ಲ. ಕಿವಿ ದೇವತೆಗಳು ಹೋದರು, ಕಿವಿ ಹೋಯ್ತು, ಇವರು ಪ್ರಾಣ ಹೋಗಲಿಲ್ಲ. ಕೊನೆಗೆ ಎಲ್ಲ ದೇವತೆಗಳು ಹೋದರು, ಮನಸ್ಸು ಉಳ್ಕೊಂಡು. ಆಗ ಮನಸ್ಸು ಕೋಪದಲ್ಲಿ ಇದ್ದಾಗಿದ್ದಾರೆ ಹೊರತು ಏನಾಗಲಿಲ್ಲ, ಸಾಯ್ದಿತ್ತು. ಕೊನೆಗೆ ಏನಾಯಿತು? ಮಾರುತಾಂತಾಹ, ಕೊನೆಗೆ ಹೊರಟಿತ್ತು ಯಾರು? ಇದೆಲ್ಲ ಷಟ್ಪ್ರಸ್ಥದಲ್ಲಿ ಬಹಳ ವಿಸ್ತಾರವಿದೆ. ಎಲ್ಲ ಏನೋ ಮಾತುರು ಕಟ್ಟಿದ ಕಥೆ ಅಂತ ತಿಳ್ಕೊಡ್ಬೇಕಾಗಿಲ್ಲ. 6 ಉಪನಿಷತ್ತಲ್ಲಿ ಬರುತ್ತೆ. 10 ಉಪನಿಷತ್ತಿನಲ್ಲಿ 6 ಉಪನಿಷತ್ತಲ್ಲಿ ಕಥೆ ಬರುತ್ತೆ.
ಆದ್ದರಿಂದ ಅದಕ್ಕೆ ಅರ್ಥ ಬೇರೆ ಬೇರೆ ದಾರಿ ಇಲ್ಲ. ಉಪನಿಷತ್ ಭಾಷೆ ಬರೀಲೇಬೇಕಾದ್ರ ಒಂದಿದೆ, ಅದು ಬರದೇ ಬರೆದಾರ ಮತ್ತು ಅವರು ಕೂಡ ಬರೆದೆಲ್ಲ ತೆಗೆದಾಕ್ಬಿಡ್ತಾರೆ. ತಾವು ಉಳಿದವ್ರ ಶಿಷ್ಯರು ಕೇಳಬೇಕಾಗ ಇಷ್ಟು ಬರೆದಿದ್ದಾರಲ್ಲ ಏನು ಮಾಡ್ಬೇಕೀಗ ಅಂತ ಕೇಳಿದರೆ ಉತ್ತರ ಇತ್ತು. ಅದು ಬಿಟ್ಟಿಲ್ಲ ಉಪನಿಷತ್ತನ್ನು, ಬಿಡಾಗಿಲ್ಲ. ಉಪನಿಷತ್ ಬಿಟ್ಬಿಟ್ಟು ಏನಾಗೋದಿಲ್ಲ, ಅಲ್ಲಿಗೆ ವೇದಾಂತದ ಆಚಾರ ಆಗೋದಿಲ್ಲ. ಅದು ನೆನೆಸ್ಕೋಬೇಕಾದ್ರೆ ತಿರ್ಲೇಬೇಕಾದ್ರೆ ಚಾವೇಶತ ಉತ್ಥಿ ಮಾರುತಾಂತಹ ಪಪಾತ ವಾಯೋ ಗಮನಾತ್ ಶರೀರಂ. ಏನಾಯ್ತಾಗ ಒಂದು ನಿಸೃತ್ಯ ಕಾಯಾತ್ತೊಂದು ಸಂಪ್ರಾವಿಷನ್ ಒಂದು ಎಟ್ಟಿಗೆ ಹೇಳಿಬಿಟ್ರು. 1/1 ಬಿಟ್ಟರು, 1/1 ಸೇರಿದರು. ಅದಿಷ್ಟು ಕಾಂಪ್ಯಾಕ್ಟ್ ಎರಡು ಮುಗಿದೋಯ್ತು. ಈಗ ಅವಾಗ ಯಾರು ಬಿಟ್ಟಾಗ ದೇಹ ಸತ್ತಿತೋ, ಯಾರು ಪ್ರವೇಶ ಮಾಡಿದ ದೇಹ ಬದುಕಿತೋ ಎಂಬುದನ್ನು ಮತ್ತೆ ಹೇಳ್ತಾರೆ. ವಾಯೋ ಗಮನಾತ್ ಶರೀರಂ ಪಪಾತ. ವಾಯುದೇವರು ಯಾವಾಗ ಬಿಟ್ಟರು ಅವಾಗ ಏನಾಯ್ತು, ದೇಹ ಬಿದ್ದೋಯ್ತು. ದೇಹ ಬಿದ್ದೋಯ್ತು ಅಂದ್ರೆ ಏನು, ಡೆಡ್, ದೇಹ ಬಿದ್ದೋಯ್ತು, ಕೊಲ್ಯಾಪ್ಸ್ ಅಂತೀವಲ್ಲ ಹಾಗೆ. ಪಪಾತ ವಾಯೋ ಗಮನಾತ್ ಶರೀರಂ. ಆಮೇಲೆ ಮತ್ತೆ ಒಬ್ಬೊಬ್ಬರು ಪ್ರವೇಶ ಮಾಡಿದರೆ ಈಗ ಇದೊಂದು ವಿಶೇಷ ಆಗಿರ್ತಾಗ ಒಬ್ಬೊಬ್ಬರೇ ಬಿಟ್ಟಾಗ ಏನಾಯಿತು, ಆ ಅಂಗ ಹೋಗಿ ಉಳಿದ ಕೆಲಸ ಮಾಡ್ತಾ ಇದ್ರು. ಇವ್ರು ಒಬ್ಬೊಬ್ಬರ ಯಾರು ಪ್ರವೇಶ ಏನೂ ಆಗಲೇ ಇಲ್ಲ ಪೂರ್ತಿ. ಉದಾಹರಣೆಗೆ ಡೆಡ್ ಬಾಡಿ ಏನು ಜಾಯಿನ್ ಮಾಡಿ ಏನಾಗುತ್ತದು, ಏನು ಮಾಡಿದ್ರೆ ವೇಸ್ಟ್ ಆಗುತ್ತೆ ಹೊರತು ಉಪಯೋಗ ಇಲ್ಲ. ಕೊನೆಗೆ ವಾಯುದೇವರು ಪ್ರವೇಶ ಮಾಡಿದ್ರು. ಮಾಡಿದ ತಕ್ಷಣ ಏನಾಯ್ತಾಗ ತಕ್ಷಣ ಬದಲತೆ ಎದ್ದಿದ್ರು. ಸಶರೀರ ಗತಪ್ರಾಣವಾಗಿದ್ದು ಸಪ್ರಾಣವಾಯಿತು. ಈಗ ದೇವತೆ ತಾರತಮ್ಯ ಗೊತ್ತಾಯ್ತು. ಜೀವೋತ್ತಮರು ಯಾರು ಎಂಬುದಕ್ಕೆ ಟೆಸ್ಟ್ ಇದೆ. ಉಳಿದು ಯಾವ ಕಥೆ ಒಪ್ಪಬೇಕಾಗಿಲ್ಲ. ಹೌದಲ್ಲ, ಇಷ್ಟು ಮಾಡ್ಕೊಳ್ಳಿ ಸಾಕು. ಕಣ್ಣು ಕಿಡಿ ಕಳ್ಕೊಳ್ಳೋಕೆ ಹೋಗ್ಬೇಕಾಗಿಲ್ಲ. ಮುಚ್ಕೊಂಡ್ರೆ ಕಣ್ಣು ಮುಚ್ಕೊಂಡ್ರೆ ಸಾಯೋದಿಲ್ಲ ಮನುಷ್ಯ, ಜಾಸ್ತಿ ಬದುಕ್ತಾರೆ ಇವತ್ತು. ಈಗೇನೋ ನೋಡೋದು ತಪ್ಪೋದ್ರಿಂದ ಆರೋಗ್ಯ ಯಾವಾಗ ಆಯುಷ್ಯ ಜಾಸ್ತಿ ಆಗುತ್ತೆ ಅವ್ರಿಗೆ. ಆಮೇಲೆ ಕಿವಿಗೆ ಮುಚ್ಕೊಂಡ್ರೆ ಅದು ಅಷ್ಟು ಲೈಫ್ ಜಾಸ್ತಿ ಆಗುತ್ತೆ. ಏನು ಯಾವ್ದು ಮುಚ್ಚಿ ಓಡಾಡ್ತಾ ಕೂತ ಆರಾಮ ಅನಿಸುತ್ತೆ, ಓಡಾಡಿ ನಿಲ್ಸ್ಕೊತ್ಕೊಂಡು ಏನಾಗದೇ ಇತ್ತು. ಆದರೆ ಯಾವಾಗ ಅದಕ್ಕೆ ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಾಯಾಮ ಒಂದು ಮಾಡಿಬಿಟ್ರೆ ಏನಾಗುತ್ತಾಗ ಎಲ್ಲ ದೇವತೆಗಳು ಅನುಗ್ರಹ ಮಾಡಿದಾಗ ಲೆಕ್ಕ, ಅವರೆಲ್ಲರೂ ನಾವು ವಶ ಮಾಡಿಕೊಂಡಾಗ ಲೆಕ್ಕ. ಅದಕ್ಕೆ ಒಂದು ಮೂಗು ಹಿಡ್ದಾಗ ಆಯ್ತು ಅಂತ ಹೇಳ್ತಾರೆ. ಏನು ಬಂದಿಲ್ಲ, ಮೂಗು ಹಿಡ್ದಾಗ ಆಗಿಬಿಡ್ತು, ಇಡಿ ಎಂಬುದು. ಮೂಗು ಹಿಡ್ದಾಗ ಆಯ್ತು ಅಂದ್ರೆ ಏನು, ಉಸಿರುಗಟ್ಟದಾಗ ಆಯ್ತು ಅಂತ. ಉಸಿರುಗಟ್ಟದಾಗ ಆಯ್ತಾರೆ ಪ್ರಾಣ ಹೋಗಾಗಾಯ್ತು ಅಂತ. ಮೂಗು ಹಿಡ್ದಾಗ ಆಯ್ತು ಅಂದ್ರೂ ಒಂದೇ, ಪ್ರಾಣ ಹೋಗಾಗಾಯ್ತು ಅಂದ್ರೂ ಒಂದೇ. ಇಷ್ಟು ಎಫೆಕ್ಟಿವ್ ಅದು. ಇದೆಲ್ಲ ಏನು ಮಾಡಿದ್ರಿ ಈಗ, ಅನ್ವಯ ವ್ಯತಿರೇಕ. ಯಾರು ಹೋದರೆ ಆಗುತ್ತೆ, ಯಾರು ಬಿಟ್ಟರೆ ಆಗೋದಿಲ್ಲ. ಇದೇನಿದು, ಎಲ್ಲಿ ಧೂಮ ಇದೆಯೋ ಅಲ್ಲಿ ವನ್ನಿ ಇದೆ, ಎಲ್ಲಿ ವನ್ನಿ ಇಲ್ಲ ಅಲ್ಲಿ ಧೂಮ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಧೂಮ ಇಲ್ದವ್ರು ವನ್ನಿ ಇರ್ಬೋದು, ಆದರೆ ವನ್ನಿ ಇಲ್ದ ಹೋದರೆ ಧೂಮ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಧೂಮ ಇದ್ಮೇಲೆ ವನ್ನಿ ಇರಲೇಬೇಕು. ಏನಂತಾರೆ ಇದಕ್ಕೆ, ಅನ್ವಯ ವ್ಯತಿರೇಕ. ಈಗ ಏನು ಹೇಳಿದ್ನಲ್ಲ, 6 ಭಾಷೆಯಲ್ಲಿ ಬರುತ್ತದೆ. 6 ಉಪನಿಷತ್ತು 6ರಲ್ಲೂ ಬರೆದಿದ್ದಾರೆ ಆಚಾರ್ಯ. ಪಪಾತ ವಾಯೋ ಗಮನಾತ್ ಶರೀರಂ ತಸ್ಯೈವ ಚಾವೇಶತಃ. ಅವರ ಆವೇಶದಿಂದನೇ, ಆವೇಶ ಅಂದರೆ ಪ್ರವೇಶ, ಅವ್ರು ಪ್ರವೇಶ ಮಾಡಿದ್ರಿಂದನೇ ಪುನಃ ಉತ್ಥಿತಂ, ಪುನಃ ಅದು ಎದ್ದು ನಿಂತ್ಕೊಂಡು. ಹೀಗೆ ನಿಸೃತ್ಯ, ಆಮೇಲೆ ಸಂಪ್ರಾವಿಶನ್, ಉತ್ಥಿತಂ. ಅಲ್ಲಿ ನಿಸೃತ್ಯ ಮಾಡಿದಾಗ ಪಪಾತ, ಆವೇಶ ಮಾಡಿದಾಗ ಉತ್ಥಿತಂ, ಪುನಃ ಉತ್ಥಿತಂ. ಈ ರೀತಿ ಮಾಡಿದ್ರಿಂದ ಇದೆಲ್ಲ ಏನು ನಿರ್ಣಯ ಆಯ್ತಾಗ, ತಸ್ಮಾತ್ ಸ ಏಕೋ ವಿಬುಧ ಪ್ರಧಾನ ಇತ್ಯಾಶ್ರಿತಾ ದೇವಗಣಾ ತಮೇವ ಹರೇರ್ವಿರಿಂಚ್ಯ ಚ ಬದ್ಧ ಸಂಸ್ಥಿತೆ ತದನ್ಯ ದೇವಾಧಿಪತಿ ಸ ಮಾರುತಃ. ತಸ್ಮಾತ್ ಸಹ ಏಕಃ ವಿಬುಧ ಪ್ರಧಾನ ಇತಿ ಆಶ್ರಿತಾ ದೇವಗಣಾ ತಮ್ಯೇವ. ತಸ್ಮಾತ್ ಆದ್ದರಿಂದ ಸಹ ಏಕಃ ಅವರೊಬ್ಬರೇನೆ, ವಿಬುಧ ಪ್ರಧಾನ. ವಿಬುಧರು ಅಂದರೆ ಯಾರು, ದೇವತೆಗಳು. ವಿಬುಧ ಪ್ರಧಾನ, ದೇವತೆಗಳಲ್ಲಿ ಶ್ರೇಷ್ಠರು. ವಾಯುರ್ದೇವದೇವೋ ವಿಶಿಷ್ಟ ಶ್ರೇಷ್ಠ. ವಿಬುಧ ಪ್ರಧಾನ, ವಿಬುಧೇಶು ಪ್ರಧಾನ ವಿಬುಧ ಪ್ರಧಾನ ಇತಿ ಎಂದು ತಿಳಿದು, ದೇವಗಣ ಎಲ್ಲ ದೇವತೆಗಳ ಗುಂಪುಗಳು ಸಹ, ಬರೀ ದೇವತೆಗಳ ಗುಂಪು ಎಲ್ಲ ಸಹನು ತಮ್ಮೇವ ಆಶ್ರಿತಾ, ವಾಯುದೇವರನ್ನೇ ಏನು ಮಾಡಿದರು, ಆಶ್ರಯಿಸಿದರು ಎಂದು ಅರ್ಥ ಮಾಡಿಕೊಂಡ್ರೆ ಉಪನಿಷತ್ ಕಥೆ ಹೇಳಿದ್ವಿ. ಇವತ್ತು ಯಾರು ಎಲ್ಲರನ್ನು ಆಶ್ರಯಿಸಬೇಕಾಯ್ತು, ಈಗ ಟೆಸ್ಟೆಡ್ ಇದು ಎಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಆದ್ದರಿಂದ ವಾಯುದೇವರನ್ನು ಆರಿಸಿದ ಯಾವನು ಆಶ್ರಯಿಸ್ತಾನೋ ಅವನು ಸಾಯೋದಿಲ್ಲ, ಅವನು ಬಿಟ್ಟವನು ಸಾಯದೆ ಇರೋದಿಲ್ಲ. ಎರಡೂ ಆಯ್ತಾ. ಸೊ ಎಲ್ಲ ದೃಷ್ಟಿಯಿಂದನೂ ಕೂಡ ಜನ್ಮಾಧಿ ವ್ಯಾಧ್ಯುಪಾಧಿ ಯಾವ ಆಪತ್ತಿನ ಪರಿಹಾರಕ್ಕೂ ಏನು ಮಾಡಬೇಕು, ಯಾಕೆ ಎಲ್ಲರ ಮೇಲೆ ಅವರು ಇರೋದ್ರಿಂದ ಎಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾರೆ. ಅದೇ ಆದ್ದರಿಂದ ಪ್ರತಿಯೊಂದು ರೋಗದ ಪರಿಹಾರಕ್ಕೆ, ಎಂಥ ಅಪಮೃತ್ಯು ಪರಿಹಾರಕ್ಕೆ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ಇವೆಲ್ಲದು ಯಾರಿಂದ ಆಗಬೇಕೀಗ, ವಾಯುದೇವರಿಂದನೇ ಆಗಬೇಕು. ಇದು ಅರ್ಥ ಮಾಡ್ಕೊಂಡ ಮೇಲೆ ಯಾತಕ್ಕೆ ವಾಯುದೇವರು ಇಷ್ಟು ಮಹತ್ವ ಎಂಬುದನ್ನು, ಪವಮಾನ ಮಂಡಲ ಪೂರ್ತಿ ವಾಯುದೇವರು ಸ್ತೋತ್ರ. ವೇದ ಬೇಕೋ ಅದು, ಉಪನಿಷತ್ ಬೇಕೋ ಇದು, ಅದರಲ್ಲಿ ಪುರಾಣಗಳು ಬೇಕೋ. ರಾಮಾಯಣದ ನೆಕ್ಸ್ಟ್ ಯಾರು, ರಾಮದೇವರ ಮೇಲೆ ಯಾರಿಗೆ ನೆಕ್ಸ್ಟು, ಹನುಮಂತನೇ. ಮಹಾಭಾರತ ಬಂದರೆ ಹನುಮಂತ ಆದಮೇಲೆ ಯಾರು, ಕೃಷ್ಣ ಆದಮೇಲೆ ಭೀಮನೇ. ಇಲ್ಲಿ ಉಳಿದಿದ್ದಿಷ್ಟೇ, ಈಗ ಎರಡೇ ಟ್ಯಾಲಿ ಆಗೋಯ್ತು. ಈಗ ಉಳಿದಿದ್ದೆ ನಡೆದು ಈಗ
ಜ್ಞಾನ ಕಾರ್ಯದಲ್ಲಿ ಯಾರಾಗಬೇಕೀಗ? ವೇದವ್ಯಾಸರಾದ್ಮೇಲೆ ಇವರೇ. ವೇದವ್ಯಾಸರಂತ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಒಪ್ಪಿದ ಮೇಲೆ ಅನಂತರ ಯಾರು ಬರ್ಬೇಕೀಗ? ಆಚಾರ್ಯ ಬರ್ತಾರೆ. ಸುಮ್ಮನೆ ಬೇರೆ ಅಪರೆಂಟ್ ಸ್ಟೋರಿ ನೋಡಿದ್ರು ಸಾಕು. ಆ ಕೆಲವು ಅಪರೆಂಟ್ ರಿಯಲ್ ಆಗಿರೋದಿಲ್ಲ. ಇಲ್ಲಿ ಏನಾಗಿದೆ? ಅಪರೆಂಟ್ ಆಗಿರೋದೇ ಏನಾಗಿದೆ? ರಿಯಲ್ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್. ಇಷ್ಟು ಹಿಡ್ಕೊಂಡ್ರು ಕೂಡ ಜನಕ್ಕೆ ತಿಳುವಳಿಕೆ ಬಂದಿಲ್ಲ ಅಂದರೆ ಏನು ಮತ್ತೆ ಕೇಳೋಕೆ ಹೋಗಿ ಏನರ್ಥ ಇದಕ್ಕೆ? ನಿರ್ಣಯ ಮಾಡಿ ಆಗಿರೋದ್ರಿಂದ ಮತ್ತೊಮ್ಮೆ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ತಸ್ಮಾತ್ ಸ ಏಕಃ ವಿಬುಧ ಪ್ರಧಾನ ಇತ್ಯಾಶ್ರಿತಾ ದೇವಗಣಾ ತಮೇವ. ಅದಕ್ಕೆ ಸುಗ್ರೀವಾದಿ ಎಲ್ಲರೂ ಆಶ್ರಯಿಸಿದ್ದು ಹನುಮಂತನನ್ನು, ವಿಭೀಷಣಾದಿ ದೈತ್ಯರು ಆಶ್ರಯಿಸಿದ್ದು ಹನುಮಂತನನ್ನು, ಅದು ಇಲ್ಲೂ ಕೂಡ ಎಲ್ಲ ರಾಜರು ಆಶ್ರಯಿಸಿದ್ದು ಭೀಮನನ್ನು, ಈ ಪ್ರತಿಯೊಬ್ಬ ಯತಿಗಳು ಆಶ್ರಯಿಸಿದ್ದು ಇವರನ್ನು. ಪ್ರತಿಯೊಂದು ತೊಗೊಂಡೋದ್ರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಒಂದು ಪ್ರಶ್ನೆ ಉಳ್ಕೊಂಡು ಇಲ್ಲಿ ಬೇರೆ ಸರ್ವೋತ್ತಮನಾಗಿಬಿಟ್ರಲ್ಲ. ಬ್ರಹ್ಮದೇವರು ಜೀನಿಯರಾದರೂ ಇವ್ರಿಗೆ ಗೌರವ ಇಲ್ಲ ಅಂತ ಆಯಿತು. ಇನ್ನು ವಿಷ್ಣು ಸರ್ವೋತ್ತಮನಿಗೂ ಜಾಗ ಇಲ್ಲ ಅಂತ ಕೇಳಿದರೆ ಮತ್ತೆ ದೇಹ ಬಿಡ್ತಲ್ಲ, ಈಗ ಟೆಸ್ಟ್ ಬೋಧೋಯ್ತಲ್ಲ ಅಂತ ಕೇಳಿದರೆ ಹೇಳ್ತಾರೆ ಹರೇರ್ ವಿರಿಂಚ ಮಧ್ಯ ಸಂಸ್ಥಿತೇ. ಒಂದು ಪ್ರಸಂಗ ನಡೀತು. ಆಗೇನು ಮಾಡಿದರು? ನಾರಾಯಣ ಮತ್ತು ಬ್ರಹ್ಮದೇವರಿಬ್ಬರು ಕೂಡ ಏನು ಮಾಡಿದರು? ತಟಸ್ಥರಾಗಿಬಿಟ್ರು. ಅಂದರೆ ಇದ್ದಾರೆ, ವರ್ಕ್ ಮಾಡ್ತಾ ಇಲ್ಲ, ಈಗ ಸುಮ್ಮನೆ ಇದ್ದಾರೆ. ಆದ್ದರಿಂದ ಅವ್ರು ಇದರಲ್ಲಿ ಸೇರಲಿಲ್ಲ. ಯಾವುದ್ರಲ್ಲಿ ಸೇರಲಿಲ್ಲ? ಕಾಂಪೀಟ್ ಮಾಡೋ ದೇವತೆಗಳಲ್ಲೂ ಸೇರಲಿಲ್ಲ, ಮತ್ತು ಇಲ್ಲಿ ವಾಯುದೇವರಲ್ಲೂ ಸೇರಲಿಲ್ಲ. ಏನಾದರೂ ಅವರು ಸಪರೇಟ್ ಉಳ್ಕೊಂಡ್ಬಿಟ್ರು. ಟೆಸ್ಟ್ ಮಾಡಬೇಕಾದ್ರೆ ಇವರಲ್ಲಿ ಟೆಸ್ಟ್, ಜಗಳ ಅವರಲ್ಲಿಲ್ಲ. ಅರ್ಥ ಐತೆ? ಈಗ ಜಗಳ ಇದ್ದವರು ಟೆಸ್ಟ್ ಮಾಡಬೇಕಲ್ಲೇನು? ವಾಯುದೇವರಿಗೂ ಜಗಳ ಇಲ್ಲ, ಹರಿಸರ್ವೋತ್ತಮರಿಗೂ ವಿವಾದನೇ ಇಲ್ಲ. ಅದರಿಂದಾಗೇ ದೂರ ಉಳ್ಕೊಂಡು ಸ್ಟೂಡೆಂಟ್ಸ್ ಪರೀಕ್ಷೆ, ಪ್ರೊಫೆಸರ್ ಪರೀಕ್ಷೆ ಎಲ್ಲ ಇದೆ. ಯಾರ್ದಿದು? ಇವ್ರು ಚತುರ್ವಿಂಶ ತತ್ವ ದೇವತೆಗಳಲ್ಲಿ ಪರೀಕ್ಷೆ. ಆದ್ದರಿಂದ ನಾರಾಯಣ ಮೇಲಿದ್ದಾನೆ, ಮುಗಿದೋಯ್ತು. ಬ್ರಹ್ಮದೇವರು ಏನು ಮಾಡಿದರು? ಅವರೇ ವಾಯುದೇವರು ಸಮಾನ. ಅವ್ರೇನು ಮಾಡಿದ್ರಾಗ ವರ್ಕ್ ಮಾಡಿದ್ರು ಸುಮ್ಮನೆ ಇದ್ರು. ನಾ ಇದರಲ್ಲಿ ಎಂಟರ್ ಆಗಲ್ಲ ಈ ವಿಷಯದಲ್ಲಿ. ಆ್ಯಕ್ಚುಲಿ ನಾನು ಕ್ಯಾಂಡಿಡೇಟ್ ಆದರೂ ಕೂಡ ಏನು ಮಾಡೋದಿಲ್ಲ. ಮತ್ತು ಉಳಿದವ್ರಿಗೆ ಒಂದು ಗೊತ್ತಿದೆ, ಅದು ಹುಟ್ಟಿ ಬಂದಿದ್ದೆಲ್ಲ ಬ್ರಹ್ಮದೇವರಿಂದ. ಮುಂದಕ್ಕೆ ಗೊತ್ತ ಅದ್ಮೇಲೆ ಏನಾಯ್ತು? ಅವರಪ್ಪ. ಬಟ್ ವಾಯುದೇವರಿಂದ ಈ ಸೃಷ್ಟಿಯಾಗಿಲ್ಲ, ಉಳಿದವರೆಲ್ಲ ಬಂದಿಲ್ಲ ಇನ್ನೂ. ಅದು ಹಿಂದಿಂದ ಬಿಟ್ಟೋಗಿದೆ. ಅದು ಇಲ್ಲಿ ಅಂದರೆ ಡೌಟ್ ಚಾನ್ಸ್ ಇರೋದು ಇಲ್ಲಿ, ಬೇರೆ ಕಡೆ ಚಾನ್ಸ್ ಇಲ್ಲ. ಅವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು. ಮಧ್ಯ ಸಂಸ್ಥಿತಿ ಅಂದರೆ ತಟಸ್ಥರಾಗಿ ಉಳ್ಕೊಂಡಿದ್ದರಿಂದ ಇದೆಲ್ಲ ಐತರೇಯ ಭಾಷೆ ಆಚಾರ್ಯ ಕೋಟ್ ಮಾಡ್ತಾರೆ ಬೃಹತ್ ಭಾಷೆಯಲ್ಲಿ. ಅವರು ಕೂಡ ಇದರಲ್ಲಿ ಪ್ರವೇಶ ಮಾಡದೇ ಇದ್ದಿದ್ದರಿಂದ ಜೀವೋತ್ತಮರು ಸಿದ್ಧವಾಗಿದ್ದೆ ವಾಯುದೇವರು. ಸರ್ವೋತ್ತಮ ಹರಿ ಎಂಬುದು ಆಬ್ವಿಯಸ್ ಪ್ರೂವ್ ಆಗೋಗ್ಬಿಟ್ಟಿದೆ. ಬ್ರಹ್ಮರ ಸಮ ಎಂಟರ್ ಆಗಿಲ್ಲ. ಮತ್ತು ದೇವರು ಉಳಿದವರು ಒಪ್ಕೊಂಡು ಬಿಟ್ಟಿದ್ದಾರೆ. ಹಿರಣ್ಯಕೃಷ್ಣ ರಾಕ್ಷಸರು ಕೂಡ ಯಾರನ್ನು ಒಪ್ತಾರೆ? ಹೊರತೊಳಕ್ಕೆ ಅವ್ರ ಹತ್ರ ಹೋಗೋದ್ರಿಂದ ಅವ್ರೆಲ್ಲ ಅಕ್ಸೆಪ್ಟಬಲ್. ಅವರು ವಾಯುದೇವರ ಬಗ್ಗೆ ಕಾಂಟ್ರವರ್ಸಿ ಇತ್ತು, ಪರಿಹಾರ ಆಗಬೇಕು. ಈ ದೃಷ್ಟಿಯಿಂದ ವಿತ್ ಪ್ರೂಫ್ ಕೊಟ್ಟು, ವಿತ್ ಇಲಿಸ್ಟ್ರೇಷನ್ ಕೊಟ್ಟಿರೋದ್ರಿಂದ ವಾಯುದೇವೋತ್ತಮತ್ವ ಅನ್ನೋದು ಸ್ಪಷ್ಟತೆ ಇದೆ. ಹೋಗಲ್ಲ ಬ್ರಹ್ಮಸೂತ್ರ ತಗೊಂಡು ಅಲ್ಲೂ ಕೂಡ ಅಷ್ಟೇನೆ. ಓಂ ಶ್ರೇಷ್ಠಶ್ಚ ಸೂತ್ರ, ಶ್ರೇಷ್ಠಶ್ಚ ಎಲ್ಲರೂ ಬರೀತಾರೆ. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಯಾರು? ಅದು ಬ್ರಹ್ಮಸೂತ್ರ. ಅದು ಕೋಟ್ ಮಾಡೋ ವಿಷಯವಾಕ್ಯ ಯಾವುದು? ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಅದಕ್ಕೆ ಎಲ್ಲರೂ ಬೇರೆ ದಾರಿಯಲ್ಲಿ ಬರೆದಿದ್ದಾರೆ, ಬರೆದು ಬಿಟ್ಟಿದ್ದಾರೆ. ಫಾಲೋ ಮಾಡೋದು ಅವ್ರು ಕೇಳಬೇಕಾಗ. ಅಲ್ಲಿ ಆಯಿತು, ಇಲ್ಲಿ ಆಯಿತು, ಎಲ್ಲ ಭಾಷೆಯಲ್ಲಿ ಬರೆದಿದೆ. ಅಲ್ಲಿಗೆ ಹೋದರೆ ಭಗವದ್ಗೀತೆಗೆ ಹೋದರೆ ಪರ್ಯಾಪ್ತಂತ್ಯದ ಮೇತೇಶ ಬಲಂ ಭೀಮಾಭಿರಕ್ಷಿತ. ಭೀಮ ಕಾಪಾಡತಕ್ಕಂಥ ಸೈನ್ಯ ಯಾವ್ದು ಏನಾಗಿದೆ? ಅದು ಕ್ವೈಟ್ ಅಡಿಕ್ವೇಟ್ ಅಂತ ಹೇಳಿದ್ರಿಂದ ಅಲ್ಲೂ ಪ್ರೂವ್ ಆಯಿತು. ಈ ದೃಷ್ಟಿಯಿಂದ ಯಾವ ಸಂಶಯಕ್ಕೂ ಅವಕಾಶನೇ ಇಲ್ಲ. ಯಾವ್ದ? ಯದಾವನಾಥ್ ಅದು ಬೇರೆ, ಯದಾವನಾಥ್ ಈ ಪ್ರಸಂಗ ಬೇರೆ. ಇದೇನಿದು? ಶ್ರೇಷ್ಠಶ್ಚ ಈ ಉಪನಿಷತ್ತು ಪರೀಕ್ಷೆಯಲ್ಲಿ ಹೇಳಿದ್ದು. ಯದಾವನಾಥ್ ಅಂದ್ರೆ ಏನೀಗ? ದೇವ. ಇನ್ನು ಮುಂದೆ ತಾರತಮ್ಯ ಎಂಡ್, ಅದು ತಾರತಮ್ಯ ಮುಗಿತಲ್ಲಿ. ಮುಂದೆ ಲಕ್ಷ್ಮೀನಾರಾಯಣ ಇರ್ತಾರೆ, ಅವ್ರು ಡಿಸೈಡೆಡ್ಲಿ ಗ್ರೇಟ್, ಮತ್ತೆ ವಿಚಾರ ಇಲ್ಲ, ಅದು ಬೇರೆ. ಅಧಿಕಾರಿಗಳಲ್ಲಿ ಯದಾವನ ಅಧಿಕಾರಿಗಳು ಅಂದ್ರೆ ಕ್ಯಾಂಡಿಡೇಟ್ಸ್, ಅವ್ರು ನಿತ್ಯ ಮುಕ್ತರು. ಅವರಿಬ್ಬರು ನಿತ್ಯ ಮುಕ್ತರಾದ್ರಿಂದ ಪ್ರಶ್ನೆ ಬರಲಿಲ್ಲ. ಇಲ್ಲಿ ಬ್ರಹ್ಮದೇವರು ವಾಯುದೇವ ಸಮ ಆದ್ದರಿಂದ ಬ್ರಹ್ಮದೇವರ ಪ್ರಶ್ನೆನೂ ಬರಲಿಲ್ಲ. ಯದೇವ ಇಷ್ಟೇ, ಸ್ಟಾಪ್, ಇಷ್ಟೇ ಇತ್ತು, ನಿಂತೋಯ್ತು. ತಾತ್ಪರ್ಯ ಎರಡಕ್ಕೂ ಒಂದೇ. ಬಟ್ ಶ್ರೇಷ್ಠಶ್ಚ ಎಂಬ ಸೂತ್ರ ಇದಕ್ಕೆ ಅಪ್ಲೈ ಆಗಿ ಹರೇರ್ ವಿರಿಂಚ ಮಧ್ಯ ಸಂಸ್ಥಿತೇ ತದನ್ಯ ದೇವಾಧಿಪತಿ ಸಹ ಮಾರುತಃ. ಉಳಿದ ದೇವತೆಗಳನ್ನ ಮೇಲೆ ವಾಯುದೇವರು ಅಧಿಪತಿಯಾಗಿದ್ದಾರೆ. ತತ್ ಅನ್ಯ ದೇವತು, ತದನ್ಯ ದೇವತೆಗಳು ಅಂದ್ರೇನು? ಅವರಿಬ್ಬರನ್ನು ಬಿಟ್ಟು, ಯಾರಿಬ್ಬರನ್ನು ಬಿಟ್ಟು? ನಾರಾಯಣ ಮತ್ತು ಬ್ರಹ್ಮದೇವರನ್ನು ಬಿಟ್ಟು ಉಳಿದ ದೇವತೆಗಳು ಯಾರು ಶ್ರೇಷ್ಠ ಅಂದರೆ ವಾಯುದೇವರೇ ಶ್ರೇಷ್ಠ. ತದನ್ಯ ದೇವಾಧಿಪತಿ ಸಮಾರುತಃ. ಇದು ಹಾಗೇನೆ. ಆ ವಾಯುಸ್ತುತಿ ಶ್ಲೋಕ ನೋಡಿದಾಗ ಏನಾಗಿಸುತ್ತೆ? ಅಣುವಾಯುಸ್ತುತಿದು ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ವಾಯುದೇವರೇ ದೇವದೇವರು, ಅವರೇ ಶ್ರೇಷ್ಠ ಅಂತ ಆಯ್ತು. ಸೇರಿಸ್ಕೋಬೇಕಂತ ಏನಂತ? ಇವರಿಬ್ಬರನ್ನು ಬಿಟ್ಟು ಇಲ್ಲದ್ರೆ ಏನಾಗುತ್ತಾಗ ಅವರೇ ಸರ್ವೋತ್ತಮರು ಅಂತ ಆಗ್ಬಿಡುತ್ತೆ. ಅವರಲ್ಲಿ ವಾಯುದೇವದೇವೋ ವಿಶಿಷ್ಟ.
ಆ ಶ್ಲೋಕಕ್ಕೆ ಉಪನಿಷತ್ತಿನಿಂದ ನಿರ್ಣಯದಿಂದ ಆಗ್ತಕ್ಕಂಥ ಅರ್ಥ. ಅಲ್ಲಿಗೆ ಆ ವಿಷಯ ಏನು ಮುಂದೇನಾಯಿತು ನಾಳೆ ನೋಡೋಣ. ಅದೆಷ್ಟು ಕೂಡ ಮುಂದಿನ ಭಾಗ. ಇನ್ನು ಬ್ರಹ್ಮದೇವರಿಂದ ಸೃಷ್ಟಿ ನಡೀತದೆ. ಬ್ರಹ್ಮದೇವರಿಂದ ಸೃಷ್ಟಿ ಪ್ರಾರಂಭ ಆಗುತ್ತೆ. ಅದನ್ನು ಬ್ರಹ್ಮದೇವರ ಸೃಷ್ಟಿ ಆಯಿತು ಅಂತ ಹೇಳಿಬಿಟ್ರು, ಆ ಡೀಟೇಲ್ಸ್ ಹೇಳ್ತಾರೆ. ಬ್ರಹ್ಮದೇವರಿಂದ ಸೃಷ್ಟಿಯಾಗಿದ್ದನ್ನು ಹೇಗೆ ಎಂಬುದು ವರ್ಣನೆ ಮಾಡ್ತಾ ಇದ್ದಾರೆ. ಆ ಸ್ಟೇಜಲ್ಲಿ ಒಂದು ಡೌಟ್ ಕ್ಲಿಯರ್ ಮಾಡಿದ್ರು. ಅವರ ಸೃಷ್ಟಿಯಾಯಿತು ಅಂತ ಹೇಳಿ ಆ ಸ್ಟೇಜಲ್ಲಿ ಡೌಟ್ ಕ್ಲಿಯರ್ ಮಾಡಿ ಮುಂದೇನಾಯಿತು ಅಂತ ಹೇಳ್ತಾ ಬರ್ತಾರೆ. ಲಿಂಕ್ ಸಿಗ್ತಾ ಹೋಗುತ್ತೆ. ಓಂ